ಚಿನ್ನಿ ಎಂಬ ಚಿಕ್ಕ ಜೇನುನೊಣವಿತ್ತು. ಅವಳಿಗೆ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ಒಂದು ದಿನ ಅವಳು ಸುಂದರವಾದ ಹೂವನ್ನು ಕಂಡಳು. ಆ ಹೂವಿನ ಹೆಸರು ಸೂರ್ಯಕಾಂತಿ. ಸೂರ್ಯಕಾಂತಿ ಬಹಳ ಎತ್ತರವಾಗಿತ್ತು. ಚಿನ್ನಿ ಹೂವಿನ ಬಳಿ ನಿಂತು ಕೇಳಿದಳು. ನಾನು ಸೂರ್ಯನನ್ನು ಹಿಂಬಾಲಿಸುವ ಕೆಲಸ ಮಾಡುತ್ತೇನೆ. ಅದು ಸುಲಭದ ಕೆಲಸವಲ್ಲವೇ? ಚಿನ್ನಿ ಕೇಳಿದಳು. ಪ್ರತಿದಿನ ಅದೇ ಕೆಲಸ ಮಾಡಬೇಕು, ಹೂವು ಹೇಳಿತು. ಚಿನ್ನಿಗೆ ಅರ್ಥವಾಗಲಿಲ್ಲ. ಮುಂದೆ ಅವಳು ಹಿರಿಯ ಜೇನುನೊಣವನ್ನು ನೋಡಿದಳು. ಆತನ ಹೆಸರು ಶ್ರಮಿ. ಶ್ರಮಿ ಮಕರಂದದಿಂದ ತುಂಬಿದ ಬುಟ್ಟಿ ಹೊತ್ತಿದ್ದ. ನೀನು ಯಾಕೆ ಯಾವಾಗ್ಲೂ ಭಾರ ಹೊರುತ್ತೀಯಾ? ನಾವು ಕೆಲಸ ಮಾಡಿದರೆ ಮಾತ್ರ ಜೇನುಗೂಡು ತುಂಬುತ್ತದೆ. ಶ್ರಮಿಯು ಆಕೆಯೊಂದಿಗೆ ಜೇನುಗೂಡಿಗೆ ಹಾರಿದ. ಜೇನುಗೂಡಿನ ಒಳಗೆ ಬಹಳ ಶ್ರಮಿಯು ಆಕೆಯೊಂದಿಗೆ ಜೇನುಗೂಡಿಗೆ ಹಾರಿದ. ಜೇನುಗೂಡಿನ ಒಳಗೆ ಬಹಳ ಸುವಾಸನೆಯಿತ್ತು. ಅಲ್ಲಿ ಎಲ್ಲರೂ ಸಂತೋಷದಿಂದ ಕೆಲಸ ಮಾಡುತ್ತಿದ್ದರು. ಚಿನ್ನಿಯ ಮುಖದಲ್ಲಿ ನಿರ್ಧಾರದ ನಗುಯಿತ್ತು. ಅವಳು ತಕ್ಷಣ ಹಾರಿ ಹೂವಿನ ಬಳಿ ಹೋದಳು. ಇಂದಿನಿಂದ ಕೆಲಸ ಮಾಡಲು ಚಿನ್ನಿ ಸಿದ್ಧಲಾಗಿದ್ದಳು. ಕೆಲಸದಲ್ಲಿ ನಿಜವಾದ ಅರ್ಥ ಮತ್ತು ಸಂತೋಷವಿದೆ.